ಹೇ ಗಾಯ್ಸ್, ತುಂಬ ದಿನದಿಂದ ಮಾಡೋಣ ಅಂದ್ಕೊತ ಇದ್ದೆ ಇದನ್ನು ಆ್ಯಕ್ಚುಲಿ. ಬಟ್ ಇವತ್ತು ಟೈಮ್ ಬಂದಿದೆ ಅಂದ್ಕೊತೀನಿ. ಸೊ ಇದು ಹೋಮ್ ಟೂರ್ ಆ್ಯಕ್ಚುಲಿ. ನ್ಯೂಯಾರ್ಕಲ್ಲಿ ನಾವಿರೋ ಅಪಾರ್ಟ್ಮೆಂಟು ಹೋಮ್ ಟೂರ್ ಮಾಡೋಣ ಅಂತ ಇವತ್ತು ಫೈನಲಿ ಡಿಸೈಡ್ ಮಾಡಿ ಐ ಆಮ್ ಪ್ರೊಸೀಡಿಂಗ್. ಓಕೆ, ಇದು ನಮ್ಮ ಅಪಾರ್ಟ್ಮೆಂಟು ಎಂಟ್ರೆನ್ಸ್ ಲಾಬಿ. ಇಲ್ಲಿ ಎಲ್ಲ ವೇಟಿಂಗ್ ಏರಿಯಾ. ಸೊ ಅದು ಎಂಟ್ರೆನ್ಸ್ ಫಾರ್ ದಿ ಅಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಇದು ಎಂಟ್ರೆನ್ಸೇ ಅದು. ಓಕೆನಾ, ಈಗ ನಮ್ಮ ಅಪಾರ್ಟ್ಮೆಂಟಿಗೆ ಹೋಗೋ ರೂಟ್ ತೋರಿಸ್ತೀನಿ, ಬನ್ನಿ. ಇವಾಗ ನಾವು ಬಂದ್ವಿ 12th ಫ್ಲೋರ್ಗೆ. ಅಪಾರ್ಟ್ಮೆಂಟ್ ಎಂಟ್ರೆನ್ಸ್. ಇದು ಟ್ರ್ಯಾಶ್ ರೂಮ್. ನಮ್ಮ ಮನೆ ಅಂದರೆ ನಮ್ಮದು ಅಪಾರ್ಟ್ಮೆಂಟ್ ಇಲ್ಲಿದೆ. ಅಪಾರ್ಟ್ಮೆಂಟಿಗೆ ಎಂಟ್ರ್ ಆದ ತಕ್ಷಣ ಈ ಥರದ್ದು ಮಿರರ್ ಸಿಗುತ್ತೆ. ಇಲ್ಲ ಶೂ ರ್ಯಾಕ್ ಕೂಡ. ಇದು ಕ್ಲಾಸೆಟ್. ನಮ್ಮ ಕಡೆ ವಾರ್ಡ್ರೋಬ್ ಥರ ಎಲ್ಲ ಇರುತ್ತಲ್ಲ, ಇದು ಎಂಟ್ರ್ ಆದ ತಕ್ಷಣ ಈ ಥರ ಕ್ಲಾಸೆಟ್. ವಿಂಟರ್ ಜಾಕೆಟ್ ಎಲ್ಲ ಯೂಶಲಿ ಇಲ್ಲೇ ಇಡೋದು. ಇದು ನಮ್ಮ ಲಿವಿಂಗ್ ಏರಿಯಾ. ಆಕ್ಚುಲಿ ಇದು ಎಷ್ಟು ಫೀಟಪ್ಪ? ಎಷ್ಟು ಸ್ಕ್ವೇರ್ ಫೀಟ್? 900 ಸ್ಕ್ವೇರ್ ಫೀಟ್. ನ್ಯೂಯಾರ್ಕಲ್ಲಿ 900. ಇದು ಲಿವಿಂಗ್ ಏರಿಯಾದಲ್ಲಿ ನಾವೇ ಇಟ್ಕೊಂಡಿರೋ ನಮ್ಮನೆ ಪುಟ್ಟ ದೇವರ ಮನೆ. ಮತ್ತೆ ಇಲ್ಲೆಲ್ಲ ನಮ್ಮ ಕಡೆ ಥರ ಇರಲ್ಲ. ಇಲ್ಲೆಲ್ಲ ಒಂದು ಸೀಲಿಂಗ್ ಫಿಕ್ಸ್ಚರ್ಸ್ ಇರುತ್ತೆ. ಇಲ್ಲ ಅಂತ ಅಂದರೆ ಟೇಬಲ್ ಲ್ಯಾಂಪ್ ಇಲ್ಲ ಈ ಥರದ ಲ್ಯಾಂಪ್ ಅಷ್ಟೇ ಆಪ್ಷನ್ಸ್ ಕೊಡೋದು ನಿಮಗೆ. ಆ್ಯಕ್ಚುಲಿ ಮಾಮೂಲಿ ಥರ ಬಲ್ಬ್ ಫಿಕ್ಸ್ ಮಾಡೋದು ಆ ಥರದ್ದೇನು ಬರಲ್ಲ. ಇದು ಡೈನಿಂಗ್ ಟೇಬಲ್. ನಾವಂತೂ ಒಂದು ಸಾರಿನೂ ಯೂಸ್ ಮಾಡಿಲ್ಲ. ಇದು ನೋಡಿ ನಮ್ಮ ಲಿವಿಂಗ್ ಏರಿಯಾ. ಇದು ಕಿಚನ್. ಆ್ಯಕ್ಚುಲಿ ಲಿವಿಂಗ್ ಏರಿಯಾಗೆ ಅಟ್ಯಾಚ್ ಆಗಿದೆ ಕಿಚನ್. ಯೂಶಲಿ ನ್ಯೂಯಾರ್ಕಲ್ಲಿ ಅಪಾರ್ಟ್ಮೆಂಟ್ ಸೈಡಲ್ಲೆಲ್ಲ ಇದೇ ಥರ ಬರೋದು. ಇದು ಫ್ರಿಡ್ಜ್. ಇದು ಡಿಶ್ ವಾಷರ್. ಇನ್ನಿವೆಲ್ಲ ಸ್ಟೋರೇಜಿಗೆ ಒಳ್ಳೊಳ್ಳೆ ಸ್ಪೇಸ್ ಇದೆ ಮಾತ್ರ ಹೇಳಬೇಕು ಅಂತ ಅಂದರೆ. ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಸ್ಟವ್ ಕೆಲವು ಕಡೆ ಗ್ಯಾಸ್ ಸ್ಟವ್ ಸಿಗುತ್ತೆ, ಇನ್ನು ಕೆಲವು ಕಡೆ ಇಂಡಕ್ಷನ್ ಸಿಗುತ್ತೆ. ನಮಗೆ ಗ್ಯಾಸ್ ಸ್ಟವ್ ಸಿಕ್ಕಿದೆ. ಇದು ಓವೆನ್. ಇದು ಕುಕ್ಕಿಂಗ್ ಓವೆನ್. ಈ ಮನೆ ಆಕ್ಚುಲಿ ಇರೋದು ಟೈಮ್ ಸ್ಕ್ವೇರ್ ನಿಯರ್. ಬೆಸ್ಟ್ ಪಾರ್ಟ್ ಆಫ್ ದಿಸ್ ಹೌಸ್ ಅಂತ ಅಂದ್ರೆ ವ್ಯೂ. ಕಮ್ ಹಿಯರ್.
ರೂಮ್. ಫಸ್ಟ್ ಲಾಬಿಲಿ ಎಂಟ್ರ್ ಆಗ್ತೀರಾ, ಆಮೇಲೆ ಈ ಥರ ರೂಮ್ ಸಿಗುತ್ತೆ. ಬನ್ನಿ. ಈಗ ಬಾಲ್ಕನಿ. ಇವತ್ತಂತೂ ಇಲ್ಲಿ -15 ಡಿಗ್ರಿ ಇದೆ ಆ್ಯಕ್ಚುಲಿ. ಬನ್ನಿ ಇಲ್ಲಿ ವ್ಯೂ ನೋಡಿ ಬಂತು. ಸ್ಲಿಪ್ಪರ್ ಹಾಕಿಲ್ಲ. ಅದು ನನ್ನ ಹಸ್ಬೆಂಡ್ ವರ್ಕ್ ಸ್ಟೇಷನ್. ಇಲ್ಲೆಲ್ಲ ವಾಕ್ ಇನ್ ಕ್ಲಾಸೆಟ್, ಅಂದರೆ ಕ್ಲಾಸೆಟ್ ಒಳಗೆ ವಾಕ್ ಮಾಡ್ಕೊಂಡು ಅರೇಂಜ್ ಮಾಡ್ಕೊಳ್ಳೋ ಥರ. ನಮ್ಮದು ಇಲ್ಲ ಲಗೇಜ್ ಈ ಥರ ಜೋಡಿಸ್ಕೊಂಡಿದ್ದೀನಿ. ಬಟ್ ಟ್ರಾಲೀಸ್ ಎಲ್ಲಿ ಇಡಬೇಕಂತ ಗೊತ್ತಾಗಲಿಲ್ಲ. ಸೊ ಅಲ್ಲಲ್ಲೇ ಇದೆ. ಬಾತ್ರೂಮ್ ಯೂಶಲಿ ನ್ಯೂಯಾರ್ಕಲ್ಲಿ ತುಂಬ ಅಂದರೆ ತುಂಬ ಚಿಕ್ಕ ಸೈಜ್ ಯೂಶಲಿ ಸಿಗೋದು. ಬಟ್ ಇದು ಸಿನ್ಸ್ ಇಟ್ಸ್ 900 ಸ್ಕ್ವೇರ್ ಫೀಟ್ ಏರಿಯಾ, ಬಾತ್ರೂಮ್ ಸಕ್ಕ ಸ್ಪೇಷಿಯಸ್ ಆಗಿದೆ. ಹೇಳಬೇಕು ಅಂತಂದರೆ ನಾವು ಯೂಶಲಿ ಎಲ್ಲ ಕೆಲವು ಅಪಾರ್ಟ್ಮೆಂಟ್ ನೋಡಿರೋದ್ರಲ್ಲಿ ನಮ್ದು ಆ್ಯಕ್ಚುಲಿ ಸ್ಪೇಷಿಯಸ್ ಇದೆ ಬಾತ್ರೂಮು. ಬಾತ್ ಟಬ್ಬು ಅಷ್ಟೇ ಸ್ಪೇಷಿಯಸ್ ಆಗಿದೆ. ನ್ಯೂಯಾರ್ಕಲ್ಲಿ ಯೂಶಲಿ ಅಪಾರ್ಟ್ಮೆಂಟ್ಸಲ್ಲಿ ಹೇಗೆ ಅಂತಂದರೆ, ನಾನು ಹೊರಗಡೆ ಟ್ರಾಶ್ ರೂಮ್ ತೋರಿಸಿದ್ನಲ್ಲ ನಿಮಗೆ, ಅಲ್ಲೇ ಕಾಮನ್ ಲಾಂಡ್ರಿ ರೂಮ್ ಅಂತ ಇರುತ್ತೆ. ಅಂದರೆ ವಾಷಿಂಗ್ ಮೆಷಿನ್ ಆಗ್ಬೋದು, ಡ್ರೈಯರ್ ಆಗ್ಬೋದು, ಯೂಶಲಿ ಒಂದು ಫ್ಲೋರಿಗೆ ಒಂದು ರೂಮ್ ಅಂತ ಅದಕ್ಕೆ ಸಪ್ರೇಟ್ ಬಿಡ್ತಾರೆ. ಬಟ್ ಇಲ್ಲಿ ನಮ್ಮದು ಆ ಥರ ಇಲ್ಲ. ನಮ್ಮದು ಅಪಾರ್ಟ್ಮೆಂಟ್ ಒಳಗೆ ಇದೆ ವಾಷಿಂಗ್ ಮಿಷಿನ್ ಆ್ಯಂಡ್ ಡ್ರೈಯರು. ಈಗಾಗಲೇ ಎಂಟ್ರ್ ಆದ್ವಲ್ಲ, ಅಲ್ಲೇ ನಾವು ರೈಟಿಗೆ ತಗೊಂಡ್ರೆ ವಾಷಿಂಗ್ ಮಿಷಿನ್ ಆಗ್ಬೋದು, ಡ್ರೈಯರ್ ಆಗ್ಬೋದು, ಎರಡು ಇಲ್ಲೇ ಇದೆ. ಆ್ಯಕ್ಚುಲಿ ಇಟ್ಸ್ ಅಡ್ವಾಂಟೇಜ್ ಫಾರ್ ಅಸ್. ಆ್ಯಕ್ಚುಲಿ ಮನೆಗೆ ಬಂದಾಗ ಫ್ರೆಂಡ್ಸ್ಗಾಗಲಿ ಫ್ಯಾಮಿಲಿಗಾಗಲಿ ಯಾರಿಗಾದ್ರೂ ವಿಡಿಯೋ ಕಾಲ್ ಮಾಡಿದ್ರೆ ಮನೆ ಹೇಗಿದೆ ತೋರಿಸು ಅಂತ ಯೂಶಲಿ ಅದೊಂದು ಕ್ವೆಶ್ಚನ್ ಇರೋದು ನಮಗೆ. ಸೊ ಹಾಗಾಗಿ ಅಂದ್ಕೊಂಡ್ವಿ, ಹೌದಲ್ವಾ ಈ ಮನೆ ಸ್ವಲ್ಪ ಅಂದರೆ ನಮ್ಮ ಕಡೆ ಈ ಥರ ಇರಲ್ಲ, ಬೇರೆ ಥರ ಇರುತ್ತೆ ಅಲ್ವಾ. ಸೊ ಇದು ಒಂದು ಶೇರ್ ಮಾಡಿದ್ರೆ ನಿಮಗೂ ಏನಾದರೂ ಈ ಥರ ಅಪಾರ್ಟ್ಮೆಂಟ್ ಇರುತ್ತೇನೋ, ಈ ಥರದ್ದೊಂದು ಐಡಿಯಾ ಬರುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ವಿಡಿಯೋ ಮಾಡೋಣ ಅಂತ ಫಸ್ಟ್ ಟೈಮ್ ಏನೋ ಹೊಸ ಅಟೆಂಪ್ಟ್ ಮಾಡಿದ್ದೀನಿ, ಈ ಥರ ವಿಡಿಯೋ ಎಲ್ಲ ಮಾಡಿ ತೋರಿಸಿರೋದು. ಸೊ ಫಸ್ಟ್ ಟೈಮ್ ವ್ಲಾಗ್ ಮಾಡಿದ್ದೀನಿ. ಓಕೆ, ಇದು ಯಾವ ಥರದ್ದು ಶೋ ಆಫ್ ಕೂಡ ಅಲ್ಲ. ನಿಮ್ಗೇನಾದರೂ ಶೋ ಆಫ್ ಅನ್ಸಿದ್ರೆ ಪ್ಲೀಸ್ ವಿಡಿಯೋ ನೋಡಲೇಬೇಡಿ. ಇಲ್ಲ ಜೆನ್ಯೂನಾಗೆ ವಿಡಿಯೋ ಯಾವ ಥರ ಇರುತ್ತೆ, ಇಲ್ಲೆಲ್ಲ ಮನೆ ಯಾವ ಥರ ಇರುತ್ತೆ ಅನ್ನೋದು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಮತ್ತು ಇದು ನಂದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಆಬ್ವಿಯಸ್ಲಿ ತುಂಬ ಎಡ್ವರ್ಟ್ ಮಾಡಿರ್ತೀನಿ. ಸೊ ಏನೇ ಎಡ್ವರ್ಟ್ ಮಾಡಿದ್ರು ಸ್ಕಿಪ್ ಮಾಡಿಬಿಟ್ಟು ಹೋಗ್ತಾ ಇರಿ ಆಯಿತಾ. ಥ್ಯಾಂಕ್ ಯು.